ಹಾಯ್ ಫ್ರೆಂಡ್ಸ್, ನಮಸ್ತೆ. ಉರಿ ಬಿಸಿಲು ತಂಪಾಯ್ತು. ಚಾನ್ಸ್ ಇದೆಯಾ ತಂಪಾಗ್ಲಿಕ್ಕೆ? ಮಳೆ ಬಂತ? ಇಲ್ಲ. ಕಣ್ಣಿಗೆ ಕನ್ನಡಕೆಲ್ದ ಮೇಲ್ ನೋಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಉರಿ ಬಿಸಿಲು. ಮಂಗಳೂರಲ್ಲಿ ಈಗ 30 to 31 ಡಿಗ್ರಿ ಟೆಂಪರೇಚರ್ ಆಗ್ತಾ ಇದೆ ಸ್ನೇಹಿತರೆ. ಸರಿನಾ? ಓಕೆ, ನಾನು ಏನ್ ಹೇಳಲಿಕ್ಕೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ಉರಿ ಬಿಸಿಲು. ನಾವೇನೋ ಜ್ಯೂಸ್ ಕುಡ್ತೀವಿ, ಐಸ್ ಕ್ರೀಮ್ ತಿಂತೀವಿ, ಮತ್ತೊಂದು ಮಾಡ್ತೀವಿ, ಎಸಿಲಿ ಇರ್ತೀವಿ, ಫ್ಯಾನ್ ಕೆಳಗಿರ್ತೀವಿ. ಆದ್ರೆ ಈ ಪಕ್ಷಿಗಳು, ಪ್ರಾಣಿಗಳು ಏನು ಮಾಡ್ತವೆ ಹೇಳಿ? ಪಾಪ ನೋಡಿ, ಒಂದೊಂದು ಹನಿ ನೀರಿಗೂ ಪರದಾಡ್ತಾ ಇರ್ತವೆ. ಸ್ನೇಹಿತರೆ, ನೀವೇನು ಮಾಡ್ಬೋದು ಇಂಥ ಒಂದು ಟೈಮಲ್ಲಿ? ನಾನಂತೂ ನೋಡಿ, ಈ ಪ್ರತಿದಿನ, ಇದು ಈ ವರ್ಷದ್ದೇ ಮಾತೇ ಅಲ್ಲ, ನಾನು ಪ್ರತಿ ವರ್ಷ ಯಾವಾಗಲೂ ಸುಮಾರು ಅನ್ನ ಮತ್ತು ಈ ನೀರನ್ನು, ಅನ್ನ ಅಂತೂ ಯಾವತ್ತೂ ಹಾಕ್ತಾ ಇರ್ತೀನಿ, ನೀರನ್ನು ಈ ಬೇಸಿಗೆಯಲ್ಲಿ ನಾನು ಇಟ್ಟೇ ಇಡ್ತೀನಿ. ಸೊ ನೀವು ಕೂಡ ಸ್ನೇಹಿತರೆ, ನಿಮಗೆ ಹೇಗಾಗುತ್ತೋ ಹಾಗೆ, ಎಲ್ಲಾಗುತ್ತೋ ಅಲ್ಲಿ ಒಂದಿಷ್ಟು ಮುಷ್ಟಿ ಅನ್ನವನ್ನು, ಒಂದು ಸ್ವಲ್ಪ ನೀರನ್ನು ಯಾವುದರಲ್ಲಿ ಕೂಡ ಪ್ರತಿದಿನ ಯಾಕೆ ಇಡಬಾರದು? ನಿಮಗೆ ಎಲ್ಲಿ ಸ್ಥಳಾವಕಾಶ ಇದೆಯೋ ಅಲ್ಲಿ, ನಿಮಗೆ ಫ್ಲ್ಯಾಟಲ್ಲಿದ್ದರೆ ನೋಡಿ, ಇಂಥ ಕಿಟಕಿಯಲ್ಲಿರ್ಬೋದು, ಬಾಲ್ಕನಿಯಲ್ಲಿರ್ಬೋದು, ಅಥವಾ ಇಂಡಿಪೆಂಡೆಂಟ್ ಹೌದಾದ್ರಂತೂ ಬೇಜಾನ್ ಜಾಗ ಇದ್ದೇ ಇರುತ್ತೆ ಅಲ್ವಾ? ಅಷ್ಟು ಮಾಡಿ ಸ್ನೇಹಿತರೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮನುಷ್ಯನಿಗೆ ಮಾಡಿದ್ರೆ ಉಪಕಾರ ಇಲ್ಲದೆ ಇರ್ಬೋದು, ಆದರೆ ಈ ಮೂಕ ಪಕ್ಷಿಗಳಿಗೆ ಮಾಡಿದ್ರೆ ಪುಣ್ಯ ಖಂಡಿತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಮಾಡ್ತಿರಲ್ಲ? ಒಂದು ಮುಷ್ಟಿ ಆಹಾರ ಒಂದು ಪಾತ್ರೆಯಲ್ಲಿ ನೀರು ಇಡೋದ್ರಿಂದ ನಿಮಗೆ 100% ಪುಣ್ಯ ಬಂದೇ ಬರುತ್ತೆ ಸ್ನೇಹಿತರೆ. ಹಾಗಾದ್ರೆ ಮಿಸ್ ಮಾಡದೆ, ಮಳೆಗಾಲ ಶುರುವಾಗೋ ತನಕ ಇಡ್ತೀರಲ್ಲ, ನೋಡಿ ಎಷ್ಟು ಬಿಸಿಲಿದೆ. ಮೂಕ ಪಕ್ಷಿಗಳಿಗೆ ಅಷ್ಟಾದ್ರೂ ಮಾಡ್ಬೋದಲ್ಲ? ದಿನ ಇಡೋದ್ರಿಂದ ಪಕ್ಷಿಗಳು ಕಾಯ್ತಾ ಇರ್ತವೆ ಸ್ನೇಹಿತರೆ. ನೋಡಿ, ಈಗ ನಾನು ಇಡ್ತಾ ಇದ್ದೀನಿ, ಯಾವ ಪಕ್ಷಿಗಳು ಬಂದು ತಿಂತವೆ? ಮಿನಿಮಮ್ ಒಂದು 7 to 10 ಟೈಪ್ಸ್ ಆಫ್ ಬರ್ಡ್ಸ್ ಇಲ್ಲಿ ಬಂದು ತಿಂತವೆ. ಮತ್ತೆ ನಾನು ಎಲ್ಲದನ್ನು ಫೋಟೋ ತೆಗಿಲಿಕ್ಕೆ ಆಗಲಿಲ್ಲ. ಸೊ ಕೆಲವೊಂದು ಮಾತ್ರ ಪಿಕ್ ತೆಗಿಲಿಕ್ಕೆ, ಅವರು ಎಲ್ಲಿ ನಿಲ್ತಾರ ಪಟಕ್ಕನೆ ಓಡ್ ನಡೆದು ಬಿಡ್ತವೆ ಅವು. ಸೊ ಗುಬ್ಬಿಗಳಿರ್ಬೋದು, ಈ ಥರ ಕೆಂಬೂತ ಇರ್ಬೋದು, ಎಷ್ಟು ಥರ ಬರ್ಡ್ಸ್ ಬಂದು ಆಹಾರವನ್ನು ತಿಂತವೆ ನೋಡಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಇಟ್ಟರೆ ಖಂಡಿತ ಬರ್ತವೆ. ಈ ಒಂದು ಒಳ್ಳೆ ಕೆಲಸನ ಮಳೆಗಾಲ ಶುರು ಆಗೋ ತನಕ ಮಾಡ್ತಿರಲ್ಲ, ಖಂಡಿತ ಮಾಡಿ ಸ್ನೇಹಿತರೆ. ನೋಡಿ ಎಷ್ಟು ಟೈಪ್ಸ್ ಬರ್ಡ್ಸ್ ಬರ್ತವೆ. ಕೆಲವೊಂದಕ್ಕೆ ನನಗೆ ಹೆಸರು ಕೂಡ ಗೊತ್ತಿಲ್ಲ, ಅದೇನ ಹೆಸರು. ನಾನಿಲ್ಲಿ ಪಿಲಿಕುಳದಲ್ಲಿ, ಮಂಗಳೂರು ಪಿಲಿಕುಳದಲ್ಲಿ ಈ ಬರ್ಡ್ಸ್ ನೋಡಿದ್ದೆ ಬಿಟ್ಟರೆ, ಇನ್ನು ಮೈಸೂರು ಝೂದಲ್ಲಿ ಕೂಡ ನಾನು ಈ ಟೈಪ್ಸ್ ಆಫ್ ಬರ್ಡ್ಸ್ ಅನ್ನ ನೋಡಲಿಲ್ಲ. ಸ್ಪ್ಯಾರೋ, ಓಕೆನಾ, ಆಮೇಲೆ ಈ ಕೋಗಿಲೆ, ಮತ್ತೆ ನೋಡಿ ಇದಂತೂ ಕ್ರೇನ್. ಇದು 2 ದಿನದಲ್ಲಿ ನೀರು ಖಾಲಿ ಮಾಡುತ್ತೆ ಸ್ನೇಹಿತರೆ. ಇದು ಒಂದು ಫುಲ್ ತುಂಬಿಟ್ರೆ ಕೂಡ 2 ದಿನದಲ್ಲೇ ನೀರು ಖಾಲಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಹಾಗಾದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಭಿನ್ನವಾದ ವಿಷಯದೊಂದಿಗೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.